ಈಗಾಗಲೇ 11 ಮಂದಿಯನ್ನು ಬಂಧಿಸಲಾಗಿದೆ. ಅವುಗಳ ಪೈಕಿ ಇವರನ್ನು ಈಗ ವಶಕ್ಕೆ ಪಡೆಯಲಾಗಿದೆ. ಈಗ ಸುನಿಲ್ ಹೇಳ್ತಾ ಇದ್ರು, ವಶಕ್ಕೆ ಅಂತಂದರೆ ಕೆಲವು ವಿಚಾರಣೆಗಳು ನಡೆಸಿ ವಾಪಸ್ ಬಿಟ್ಬಿಡ್ತಾರೆ. ಬಂಧನ ಅಂತಾದರೆ ಕೋರ್ಟ್ಗೆ ಹಾಜರುಪಡಿಸಲೇಬೇಕಾಗತ್ತೆ. ಹಾಗಂತ ವಶಕ್ಕೆ ಪಡೆದ ನಂತರ ಅವರನ್ನು ವಿಚಾರಣೆಗೊಳಪಡಿಸುವಾಗ ಕೆಲವು ಮಾಹಿತಿಗಳು ಹೊರಬಂದರೆ ಅವರನ್ನು ಮತ್ತೊಮ್ಮೆ ಬಂಧಿಸುವಂಥ ಸಾಧ್ಯತೆಗಳು ಕೂಡ ಇಲ್ಲದಿಲ್ಲ. ಕರೆಕ್ಟಾಗಿ ಚಂದ್ರಶೇಖರಯ್ಯ ಅವರು ಮೇ 27ನೇ ತಾರೀಕು ಆತ್ಮಹತ್ಯೆ ಮಾಡಿಕೊಂಡ್ರು. ಇವತ್ತು 45ನೇ ದಿವಸಕ್ಕೆ ಇವರನ್ನು ವಶಕ್ಕೆ ಪಡೆಯಲಾಗಿದೆ. ಇವರದೊಬ್ಬ PA ಇದ್ದ ಹರೀಶ್ ಅಂತೇಳಿ, ಆತ 25 ಲಕ್ಷ ಪಡ್ಕೊಂಡಿದ್ದೆ. 25 ಲಕ್ಷ ಜುಜುಬಿ, 89 ಕೋಟಿಯಲ್ಲಿ 25 ಲಕ್ಷ ಜುಜುಬಿ. ಆದರೆ ಆತ 60 ಕೋಟಿಗಿಂತಲೂ ಹೆಚ್ಚು ಅವ್ಯವಹಾರಗಳನ್ನು ಮಾಡಿದ್ದ. ಹವಾಲಾ, ಚಿನ್ನ, ಮತ್ತೊಂದು ಮಗದೊಂದು, ಅವೆಲ್ಲವೂ ಕೂಡ ಇವನಿಗೆ ಸಂಬಂಧಪಟ್ಟದ್ದಾಗಿತ್ತು ಅಂತೇಳಿ ನಾವು ಪ್ರಶ್ನೆ ಮಾಡ್ತಾ ಇದ್ದಾಗೆ ನಾಗೇಂದ್ರ ಮನೆ ಮೇಲೆ ದಾಳಿ ಆಯಿತು. ಸುದೀರ್ಘವಾಗಿ ಪರಿಶೀಲನೆ ಬಳಿಕ ನಾಗೇಂದ್ರ ವಶಕ್ಕೆ. ಆದರೆ ಒಂದಂತೂ ಭಾಳ ಸ್ಪಷ್ಟ, ನಾವು ಕೂಡ ಅಂದ್ಕೊಂಡಿದ್ವಿ ಈ ದರ್ಶನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಈ ಪ್ರಜ್ವಲ್ ರೇವಣ್ಣ, ಸೂರಜ್ ರೇವಣ್ಣ ಅವರ ಕರ್ಮಕಾಂಡಗಳ ನಡುವೆ ಈ ಹಗರಣ ಮುಚ್ಚಿ ಹೋಗುತ್ತೇನೋ, ನಮ್ಗೆ ಅವಕಾಶ ಸಿಗೋದಿಲ್ಲವೇನೋ ಅದನ್ನು ಭಾಳ ದೊಡ್ಡ ಮಟ್ಟದಲ್ಲಿ ತೋರಿಸೋದಕ್ಕೆ ಅನ್ನುವಂಥದ್ದು. ನೋಡಿ, ಒಬ್ಬ ಅಧಿಕಾರಿ, ಆ ಇಡಿ ಅಧಿಕಾರಿ ಹೆಂಗೆ ಆ ಕೊರಳ ನೋಡಿ ಆ ಚೆಕ್ಸ್ ಶರ್ಟ್ನವನಿದ್ದಾನಲ್ಲ, ಆತ ಇಡಿ ಅಧಿಕಾರಿ ಆಗಿರಬೇಕು ಅಂತ ಅನಿಸುತ್ತೆ. ನೋಡಿ ಹೆಂಗೆ ಕೊರಳಿಗೆ ಕೈ ಹಾಕಿ ಹೆಂಗೆ ಎತ್ತಾಕೊಂಡು ಹೋಗ್ತಾನೆ ನೋಡಿ. ನೋಡಿ 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 ಒಬ್ಬ ಮಾಜಿ ಸಚಿವ ಅಂದರೆ ಕಾನೂನು ನೋಡಿ, ಕಾನೂನಿನ ಮುಂದೆ ಎಲ್ಲರೂ ನೋಡಿ, ಎಲ್ಲ ಮೀಡಿಯಾ ಅಟ್ಯಾಕ್ ಆಗುತ್ತೆ ನೋಡಿ. ಅವನು ಬರ್ತಾನೆ ಆ ಚೆಕ್ ಶರ್ಟ್, ನೀವು ನೋಡಿ ನಾಗೇಂದ್ರನ ಬಲದಲ್ಲಿದ್ದಾನೆ, ಬಲಭಾಗದಲ್ಲಿ. ಓಕೆ ನೋಡಿ, ಕೈ ಹಾಕದ ಕೈ ಯಾರಿಗೂ ಸಿಗದಂಗೆ ಎತ್ತಾಕೊಂಡು ಹೋಗ್ಬಿಡ್ತಾರೆ. ಅಂದರೆ ಅವ್ರಿಗೂ ಅದರ ಬಗ್ಗೆ ಒಂದು ಟ್ರೈನಿಂಗ್ ಆಗಿರುತ್ತೆ, ಹೆಂಗೆ ಕರ್ಕೊಂಡು ಹೋಗಬೇಕು, ಏನು ಮಾಡಬೇಕು ಅಂತೇಳಿ. ನೀವು ದೊಡ್ಡ ಅಂದರೆ VIP ಗಳು ಬಂದಾಗ, ಫಾರ್ ಎಕ್ಸಾಂಪಲ್ ಅದು ನಟೋರಿಯಸ್ಗಳು ಇರ್ಬೋದು, VIPsಗಳು ಇರ್ಬೋದು. ಹೇಗಿರುತ್ತೆ ಅಂತಂದರೆ ಆ ಕಬಡ್ಡಿ ಗುಂಪು ಒಂದಿರುತ್ತೆ ಗೊತ್ತಾ, ಅವರಿಗೆ ರಕ್ಷಣೆ ಕೊಡುವಂಥವ್ರು, ಅವರು ನನ್ನ ಹತ್ರ ಹೇಳ್ತಾಯಿದ್ರು. ಒಂದು 10-14 ಜನ ಇರ್ತಾರೆ. ಹಿಂದುಗಡೆಯಿಂದ ಯಾರು ಬರ್ತಾಯಿದ್ರು ಕೂಡ ಇವರನ್ನು ಪ್ರೊಟೆಕ್ಟ್ ಮಾಡೋದು ಗೊತ್ತಿರುತ್ತೆ ಅವ್ರಿಗೆ. ಆಮೇಲೆ ಸಂದುಗಂದಿಯಲ್ಲಿ ಹೋಗೋದಕ್ಕೆ ಒಂದು ಸ್ಪೆಷಲ್ ಟಾಸ್ಕ್ ಇರ್ತದೆ. ಆಮೇಲೆ ಹಿಂದುಗಡೆಯಿಂದ ಯಾರಾದರೂ ಕಿರಿಕಿರಿ ಮಾಡ್ತಾಯಿದ್ರೆ ಓ ಅಂತ ಅಭಿಮಾನಿಗಳೆಲ್ಲ ಇರ್ತಾರಲ್ಲ, ಅವರನ್ನು ಹೆಂಗೆ ಡಲ್ ಮಾಡೋದು ಅದು ಗೊತ್ತಿರುತ್ತೆ ಅವರಿಗೆ. ಬನ್ನಿ, ನಾಗೇಂದ್ರ ಬಾಬು ನಮ್ಮೊಂದಿಗೆ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು, ವೆಲ್ ಡನ್. ಭಾಳ ಅತ್ಯದ್ಭುತವಾಗಿ ಫಾಲೋ ಅಪ್ ಮಾಡಿದ್ರಿ, ನೀವು ಅವರನ್ನು ಮಾತಾಡಿಸುವಂಥ ಪ್ರಯತ್ನಗಳನ್ನು ಮಾಡಿದ್ರಿ, ನೀವೇ ಅವರನ್ನು ಮೊದಲು ರೀಚ್ ಆದ್ರಿ. ಓಕೆ, ಲೇಟೆಸ್ಟ್ ಅಪ್ಡೇಟ್ ಏನಿದೆ, ಏನಾಗ್ತಾ ಇದೆ? ಜಯಪ್ರಕಾಶ್ ಶೆಟ್ಟಿ, ನೋಡಿ ಈಗಷ್ಟೇ ಮಾಜಿ ಸಚಿವ ಬಿ ನಾಗೇಂದ್ರ ಅವರನ್ನ ಇಡಿ ಅಧಿಕಾರಿಗಳು ಇಡಿ ಕಚೇರಿಗೆ ಕರೆದುಕೊಂಡು ಬಂದಿದ್ದಾರೆ. ಅವರ ಸ್ಟೇಟ್ಮೆಂಟ್ ಅಂದ್ರೆ ಅವರ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳೋದಕ್ಕೆ ಕರೆದುಕೊಂಡು ಬಂದಿದ್ದಾರೆ ಎನ್ನುವ ಮಾಹಿತಿ ಇರುವಂಥದ್ದು. ಈಗ ಇರುವಂಥ ಮಾಹಿತಿ ಪ್ರಕಾರ ಹೇಳಿಕೆಯನ್ನ ಪಡೆದುಕೊಂಡ ಬಳಿಕ ಯಾವುದೇ ಕ್ಷಣದಲ್ಲೂ ಬೇಕಾದರೂ ಅವರನ್ನ ಬಂಧನ ತೋರಿಸುವಂಥ ಸಾಧ್ಯತೆಗಳನ್ನು ಅಲ್ಲಗಳೆಯುವಂತಿಲ್ಲ ಜಯಪ್ರಕಾಶ್ ಶೆಟ್ಟಿ. ಯಾಕೆಂದರೆ ನಾವು ಕೂಡ ಒಂದು ಪ್ರಶ್ನೆಯನ್ನು ಮಾಡಿದ್ವಿ, ರಿಪಬ್ಲಿಕ್ನ ನೇರವಾದಂಥ ಪ್ರಶ್ನೆಯನ್ನು ಮಾಡಿದ್ವಿ. ನಾಗೇಂದ್ರ ಅವರಿಗೆ ನಿಮ್ಮ ಆಪ್ತನಿಗೆ ಹಣ ಸಂದಾಯ ಆಗಿದೆ ಅಂತೆ, ಹೌದಾ ಅಂತೇಳಿ ಪ್ರಶ್ನೆ ಮಾಡಿದಾಗ ಯಾವುದೂ ಇಲ್ಲ, ನನಗೇನು ಗೊತ್ತಿಲ್ಲ ಅನ್ನುವ ಉತ್ತರವನ್ನು ಕೊಟ್ಟಿದ್ದಾರೆ. ಇಡೀ ಉದ್ದಕ್ಕೂ ಕೂಡ ಸಾಕಷ್ಟು ಪ್ರಶ್ನೆಗಳನ್ನು ಮಾಡಿದಾಗ ಅವರ ಬಾಯಿಂದ ಬರ್ತಾ ಇದ್ದು ಒಂದೇ ಉತ್ತರ, ಇದು ರಾಜಕೀಯ ಅಷ್ಟೇ, ನನ್ನ ಮೇಲೆ ಷಡ್ಯಂತ್ರ ಮಾಡಿದ್ದಾರೆ, ನನಗೆ ಇದಕ್ಕೂ ಏನು ಸಂಬಂಧ ಇಲ್ಲ, ನನಗೆ ಗೊತ್ತಿಲ್ಲ, ಯಾವ ಹಣ ಕೂಡ ಸಂದಾಯ ಆಗಿಲ್ಲ ಅನ್ನುವ ಮಾತನ್ನು ಹೇಳಿದ್ದಾರೆ. ಜಯಪ್ರಕಾಶ್ ಶೆಟ್ಟಿ, ನೋಡಿ ಸುಮಾರು 40 ಗಂಟೆ ಕಾಲ ಇಡಿ ಅಧಿಕಾರಿಗಳು ವಿಚಾರಣೆ ನಡೆಸಿದ್ರು ನಾಗೇಂದ್ರ ಅವರ ನಿವಾಸಕ್ಕೆ ತೆರಳಿ. ಇದೇ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳಿಗೆ ಸೇಮ್ ಉತ್ತರವನ್ನು ನಾಗೇಂದ್ರ ಅವರು ಕೊಟ್ಟಿದ್ದಾರೆ. ಯಾವುದಕ್ಕೂ ಕೂಡ ಯಾವುದೇ ಪ್ರಶ್ನೆಯನ್ನು ಕೇಳಿದ್ರು ಕೂಡ ಅವರು ಅದಕ್ಕೆ ಸರಿಯಾದಂಥ ಉತ್ತರವನ್ನು ಕೊಡ್ತಾ ಇರಲಿಲ್ಲ ಜಯಪ್ರಕಾಶ್ ಶೆಟ್ಟಿ. ಹಾಗಾಗಿ ಇವತ್ತು ಅವರನ್ನು ಕರೆದುಕೊಂಡು ಬಂದು ಕಚೇರಿಯಲ್ಲಿ ಸ್ಟೇಟ್ಮೆಂಟ್ ಅನ್ನು ಕೂಡ ಮಾಡ್ಕೊಳ್ತಿದ್ದಾರೆ. ಪ್ರಮುಖವಾಗಿ ಇಲ್ಲಿ ಸತ್ಯನಾರಾಯಣ ವರ್ಮಾ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಆಧಾರದಲ್ಲಿ, ಅಂದರೆ ಇಲ್ಲಿ ಪ್ರಮುಖವಾಗಿ ನಾಗೇಂದ್ರ ಅವರ ಆಪ್ತ ಹರೀಶ್ಗೆ 25 ಲಕ್ಷ ರೂಪಾಯಿ ಹಣವನ್ನು ಸಂದಾಯ ಮಾಡಿದ್ದೀನಿ ಅಂತ ಹೇಳ್ತಿರುವಂಥದ್ದು. ಮತ್ತೊಂದು ಕಡೆ ಉಳಿದ 39 ಕೋಟಿ ಹಣ ಏನಾಯಿತು, ಈ ಎಲ್ಲ ಪ್ರಶ್ನೆಗಳನ್ನು ಕೂಡ ಪ್ರಮುಖವಾಗಿ ಚಂದ್ರಶೇಖರನ್ ಮೇ 27ನೇ ತಾರೀಕು ಸೂಸೈಡ್ ಮಾಡ್ಕೊಳ್ತಾರೆ. ಡೆತ್ ನೋಟಲ್ಲಿ ಸಚಿವರ ಮೌಖಿಕ ಆದೇಶದ ಮೇರೆಗೆ ಈ ಹಣ ಸಂದಾಯ ಆಗಿದೆ ಅಂತೇಳಿ ಈ ಎಲ್ಲ ವಿಚಾರಗಳನ್ನು ಇಟ್ಟುಕೊಂಡು ಈಗ ಇಡಿ ಅಧಿಕಾರಿಗಳು ಪ್ರಶ್ನೆಗಳನ್ನು ಮಾಡ್ತಾ ಹೋಗ್ತಾರೆ. ಅದೆಲ್ಲವನ್ನು ಕೂಡ ಸ್ಟೇಟ್ಮೆಂಟನ್ನು ರೆಕಾರ್ಡ್ ಕೂಡ ಮಾಡ್ಕೊಳ್ಳಲಿದ್ದಾರೆ ಜಯಪ್ರಕಾಶ್ ಶೆಟ್ಟಿ. ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ.